ಈ ಒಂದು ವಿಡಿಯೋವಿನಲ್ಲಿ ಫೇಸ್ಬುಕ್ ಪೇಜ್ಗೆ ನಾವು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ವಾಟ್ಸಪ್ ಅಕೌಂಟನ್ನು ಯಾವ ರೀತಿಯಾಗಿ ಲಿಂಕ್ ಮಾಡುವುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಗೆಳೆಯರೇ, ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಈ ರೀತಿ ಕ್ರೋಮ್ ಬ್ರೌಸರ್ ಓಪನ್ ಆದ ನಂತರ ನಾನು ಇನ್ಕಾಗ್ನಿಟೋ ವಿಂಡೋ ಓಪನ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಫೇಸ್ಬುಕ್ ಅಂತೇಳಿ ಟೈಪ್ ಮಾಡಿ. ಫೇಸ್ಬುಕ್ ಅಂತೇಳಿ ಟೈಪ್ ಮಾಡಿದ ನಂತರ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಲಾಗಿನ್ ಅಂತೇಳಿ ಬರುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಫೇಸ್ಬುಕ್ ಅನ್ನು ಲಾಗಿನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ನಿಮ್ದೊಂದು ಯೂಸರ್ ನೇಮ್ ಅನ್ನು ಹಾಕಿಕೊಂಡು ಲಾಗಿನ್ ಮಾಡಿ. ಆ ನಂತರ ಕೆಳಗಡೆ ಪಾಸ್ವರ್ಡ್ ಕೇಳ್ತಾ ಇದೆ. ಇಲ್ಲಿ ನಿಮ್ದೊಂದು ಪಾಸ್ವರ್ಡ್ ಅನ್ನು ಎಂಟರ್ ಮಾಡಿಕೊಳ್ಳಿ. ಆನಂತರ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ದೊಂದು ಫೇಸ್ಬುಕ್ ಅಕೌಂಟನ್ನು ಲಾಗಿನ್ ಆಗತ್ತೆ. ಈ ರೀತಿಯಾಗಿ ಫೇಸ್ಬುಕ್ ಅಕೌಂಟನ್ನು ಲಾಗಿನ್ ಆಗಿದೆ ನೋಡಿ. ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಅನ್ನು ಕಾಣಿಸುತ್ತೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ನಾವು ಫೇಸ್ಬುಕ್ ಪೇಜ್ ಅನ್ನು ಇಂಟಿಗ್ರೇಟ್ ಮಾಡುವುದು, ಒಂದು ವಾಟ್ಸಪ್ ನಂಬರ್ಗೆ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾವ ರೀತಿ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿದುಕೊಳ್ಳೋಣ. ಇಲ್ಲಿ ನೋಡಿ ನಂದೊಂದು ಪೇಜ್ ಇದೆ, ಸಂಜು ಕರೆ 001 ಪೇಜ್ ಅಂಥೇಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕ್ಲಿಕ್ ಮಾಡಿಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಸಾಕಷ್ಟು ಆಪ್ಷನ್ ಅನ್ನು ನಿಮಗೆ ಓಪನ್ ಆಗುತ್ತವೆ. ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ ಅನ್ನು ಈ ರೀತಿಯಾಗಿ ಓಪನ್ ಆಗಿದೆ ನೋಡಿ. ಈ ರೀತಿ ಓಪನ್ ಆಗುತ್ತೆ. ಆ ನಂತರ ನೋಡಿ ಇಲ್ಲಿ ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಅಂತ ಹೇಳಿದೆ. ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಸ್ವಿಚ್ ಪ್ರೊಫೈಲ್ ಅಂತ ಹೇಳಿದೆ ನೋಡಿ. ಇಲ್ಲಿ ಸ್ವಿಚ್ ಬಟನ್ ಇದೆ. ಸ್ವಿಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ವಿಚ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಫೇಸ್ಬುಕ್ ಪೇಜನ್ನು ಈ ರೀತಿಯಾಗಿ ಓಪನ್ ಆಗತ್ತೆ. ಫೇಸ್ಬುಕ್ ಪೇಜನ್ನು ಈ ರೀತಿ ಓಪನ್ ಆದಾಗ ಇಲ್ಲಿ ನೋಡಿ ಓವರ್ವ್ಯೂ ಕಾಣಿಸ್ತಾ ಇದೆ, ಹೋಮ್ ಕಾಣಿಸ್ತಾ ಇದೆ, ಆನಂತರ ಯುವರ್ ಪೇಜ್ ಅಂತೇಳಿ ಕಾಣಿಸ್ತಾ ಇದೆ, ಕಂಟೆಂಟ್ ಕೂಡ ಇದೆ, ಆಡಿಯನ್ಸ್ ಇದೆ. ಈ ರೀತಿಯಾಗಿ ಸಾಕಷ್ಟು ಆಪ್ಷನ್ಸ್ಗಳನ್ನು ಇರುವಂಥದ್ದು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನೋಡಿ ಇಲ್ಲಿ ಲಿಂಕ್ಡ್ ಅಕೌಂಟ್ಸ್ ಅಂತೇಳಿದೆ. ಲಿಂಕ್ಡ್ ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಅಂತೇಳಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಕನೆಕ್ಟ್ ಅಕೌಂಟ್ ಅಂತೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡಾಗ ಈ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕನೆಕ್ಟ್ ಆಗಲು ಒಂದು ಆಪ್ಷನ್ ಬರುತ್ತೆ. ಆನಂತರ ಇಲ್ಲಿ ಕನೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನೆಕ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಚೂಸ್ ಇನ್ಸ್ಟಾಗ್ರಾಮ್ ಮೆಸೇಜ್ ಸೆಟ್ಟಿಂಗ್ಸ್ ಅಂತೇಳಿದೆ. ಅಲೋ ಆಕ್ಸೆಸ್ ಟು ಇನ್ಸ್ಟಾಗ್ರಾಮ್ ಮೆಸೇಜ್ ಇನ್ ಇನ್ಬಾಕ್ಸ್ ಅಂತೇಳಿದೆ. ಇದನ್ನು ಆನ್ ಇಟ್ಟುಕೊಂಡು ಇಲ್ಲಿ ಕನ್ಫರ್ಮ್ ಬಟನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಒಂದು ಲಾಗಿನ್ ಅನ್ನು ಕೇಳುತ್ತೆ. ಈ ರೀತಿಯಾಗಿ ಲಾಗಿನ್ ಅನ್ನು ಕೇಳ್ತಾ ಇದೆ ನೋಡಿ. ಇಲ್ಲಿ ಫೋನ್ ನಂಬರ್ ಕೇಳ್ತಾ ಇದೆ ಅಥವಾ ಇಮೇಲ್ ಐ ಡಿ ಕೂಡ ಹಾಕಿ. ಆನಂತರ ಯೂಸರ್ ನೇಮ್ ಕೂಡ ಕೇಳ್ತಾ ಇದೆ. ಯೂಸರ್ ನೇಮ್ ಕೂಡ ಹಾಕಿ ನೀವು ಒಂದು ಫೇಸ್ಬುಕ್ ಅಕೌಂಟನ್ನು, ನೀವು ಒಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಲಾಗಿನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ನಾನು ಯೂಸರ್ ನೇಮನ್ನು ಎಂಟರ್ ಮಾಡ್ತಾ ಇದ್ದೇನೆ. ಈ ರೀತಿ ಯೂಸರ್ ನೇಮನ್ನು ಎಂಟರ್ ಮಾಡಿಕೊಂಡು ಇಲ್ಲಿ ಪಾಸ್ವರ್ಡ್ ಕೇಳ್ತಾ ಇದೆ. ಪಾಸ್ವರ್ಡ್ ಅನ್ನು ಹಾಕಿಕೊಂಡು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ದೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಓಪನ್ ಆಗತ್ತೆ. ಇಲ್ಲಿ ಲಾಗಿನ್ ಆಗತ್ತೆ. ಈ ರೀತಿಯಾಗಿ ಲಾಗಿನ್ ಆಗಿದೆ ನೋಡಿ. ಸೇವ್ ಇನ್ಫಾರ್ಮೇಶನ್ ಅಂತ ಹೇಳಿದೆ. ಸೇವ್ ಇನ್ಫಾರ್ಮೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ರೀತಿಯಾಗಿ ಕೇಳ್ತಾ ಇದೆ ನೋಡಿ, ಲಾಗ್ ಇನ್ ಟು ಫೇಸ್ಬುಕ್ ಇಂಟರ್ಫೇಸಸ್ ಯೂಸಿಂಗ್ ಯುವರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತೇಳಿ ಬಂದಿರುತ್ತೆ. ಇಲ್ಲಿ ಲಾಗಿನ್ ಆಸ್ ಸಂಜು ಕರೆ 5 ಅಂತೇಳಿದೆ.
ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇನ್ಸ್ಟಾಗ್ರಾಮ್ ಅನ್ನು ಲಾಗಿನ್ ಆಗತ್ತೆ. ಲಾಗಿನ್ ಆದ ನಂತರ ಇದಕ್ಕೆ ಮರ್ಜ್ ಆಗತ್ತೆ ನಿಮ್ದೊಂದು ಫೇಸ್ಬುಕ್ ಅಕೌಂಟ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಕನೆಕ್ಟ್ ಆಗತ್ತೆ. ಇಲ್ಲಿ ನೋಡಿ ಇನ್ಸ್ಟಾಗ್ರಾಮ್ ಕನೆಕ್ಟೆಡ್ ಅಂತೇಳಿ ಬಂದಿದೆ. ದ ಸಂಜು ಕರೆ 001 ಪೇಜ್ ಫೇಸ್ಬುಕ್ ಪೇಜ್ ಈಸ್ ನೌ ಕನೆಕ್ಟೆಡ್ ಟು ದ ಸಂಜು ಕರೆ 5 ಇನ್ಸ್ಟಾಗ್ರಾಮ್ ಅಕೌಂಟ್ ಅಂತೇಳಿ ಬಂದಿದೆ ನೋಡಿ. ಈ ತರ ಕನೆಕ್ಟ್ ಆಗುತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು. ಆ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಐಕಾನ್ ಬಂದಿದೆ ನೋಡಿ. ಈ ತರ ಐಕಾನ್ ಬಂದಿರುತ್ತೆ. ಇದಕ್ಕೆ ನಿಮ್ಮ ಫೇಸ್ಬುಕ್ ಪೇಜ್ಗೆ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಮರ್ಜ್ ಆಗಿರುವಂಥದ್ದು. ಈ ರೀತಿಯಾಗಿ ನೀವು ಮರ್ಜ್ ಅನ್ನು ಮಾಡಿಕೊಳ್ಳಬಹುದು. ಆ ನಂತರ ನೋಡಿ ಗೆಳೆಯರೆ, ಇಲ್ಲಿ ವಾಟ್ಸಪ್ ಒಂದಿದೆ. ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ವಾಟ್ಸಪ್ ಕೂಡ ನಾವು ನಮ್ಮದೊಂದು ಫೇಸ್ಬುಕ್ ಪೇಜ್ಗೆ ಇಂಟಿಗ್ರೇಟ್ ಮಾಡಬಹುದು, ಲಿಂಕ್ ಮಾಡಬಹುದು ಗೆಳೆಯರೆ. ಇಲ್ಲಿ ನೋಡಿ ವಾಟ್ಸಪ್ ನಂಬರನ್ನು ಕೇಳ್ತಾ ಇದೆ. ನಿಮ್ದೊಂದು ವಾಟ್ಸಪ್ ನಂಬರನ್ನು ಈ ತರ ಎಂಟರ್ ಮಾಡಿಕೊಂಡು ಸೆಂಡ್ ವಾಟ್ಸಪ್ ಕೋಡ್ ಅಂತೇಳಿ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ವಾಟ್ಸಪ್ಗೆ ಕನ್ಫರ್ಮೇಷನ್ಗೋಸ್ಕರ ಒಂದು ಕೋಡನ್ನು ಹೋಗಿರುತ್ತೆ. ಆ ಕೋಡನ್ನು ಇಲ್ಲಿ ನೀವು ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಈ ತರ ಎಂಟರ್ ಕೋಡ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಕೋಡನ್ನು ಎಂಟರ್ ಮಾಡಿಕೊಳ್ಳಿ. ಆನಂತರ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ದೊಂದು ವಾಟ್ಸಪ್ಗೆ ನಿಮ್ದು ಫೇಸ್ಬುಕ್ ಪೇಜನ್ನು ಕನೆಕ್ಟ್ ಆಗತ್ತೆ. ಈ ರೀತಿಯಾಗಿ ಕನೆಕ್ಟ್ ಆಗಿದೆ ನೋಡಿ. ಆ್ಯಡ್ ವಾಟ್ಸಪ್ ಬಟನ್ ಅಂತೇಳಿ ಹೀಗೆ ಬಟನ್ ಅನ್ನು ಬಂದಿರುತ್ತೆ. ನಿಮ್ದೊಂದು ಫೇಸ್ಬುಕ್ ಪೇಜಿನಲ್ಲಿ ಬಟನ್ ಬಂದಿರುತ್ತೆ. ಆ್ಯಡ್ ಬಟನ್ ಅಂತೇಳಿ ಕ್ಲಿಕ್ ಮಾಡಿ. ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಪೋಸ್ಟ್ ವಿತ್ ಎ ವಾಟ್ಸಪ್ ಬಟನ್ ಅಂತೇಳಿ ಇದೆ ನೋಡಿ. ಕ್ರಿಯೇಟ್ ಪೋಸ್ಟ್ ದ್ಯಾಟ್ ಡೈರೆಕ್ಟ್ ಟು ವಾಟ್ಸಪ್ ಅಂತೇಳಿ ಇದೆ. ಇಲ್ಲಿ ಕ್ರಿಯೇಟ್ ಪೋಸ್ಟ್ ಅಂತೇಳಿ ಇದೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಪೋಸ್ಟ್ ಅನ್ನು ನೀವು ಕ್ರಿಯೇಟ್ ಮಾಡಿ ಹಾಕಿದ್ರೆ ಅದಕ್ಕೆ ವಾಟ್ಸಪ್ ಕೂಡ ಲಿಂಕ್ ಆಗಿರುತ್ತೆ. ವಾಟ್ಸಪ್ ಕೂಡ ಅಲ್ಲಿಂದ ನಿಮಗೆ ವಾಟ್ಸಪ್ ಥ್ರೂ ಕೂಡ ಚಾಟಿಂಗ್ ಅನ್ನು ಮಾಡಬಹುದು. ಈ ರೀತಿಯಾಗಿ ಒಂದು ವಾಟ್ಸ್ ಆನ್ ಯುವರ್ ಮೈಂಡ್ ಅಂತೇಳಿ ಕೇಳ್ತಾ ಇದೆ. ಸುಮ್ಮನೆ ನಂದು ಹೆಸರನ್ನು ಹಾಕ್ತಾ ಇದ್ದೇನೆ. ಇಲ್ಲಿ ಹಾಕಿಕೊಂಡು ಇಲ್ಲಿ ನೋಡಿ ಪೋಸ್ಟ್ ಅಂತೇಳಿದೆ. ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಪೋಸ್ಟ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನೋಡಿ ಪೋಸ್ಟ್ ಅನ್ನು ಈ ರೀತಿಯಾಗಿ ಪೋಸ್ಟಿಂಗ್ ಆಗಿದೆ. ಆನಂತರ ಇಲ್ಲಿ ನೋಡಿ ವಾಟ್ಸಪ್ ಸಂಜು ಕರೆ 001 ಪೇಜ್ ಅಂತೇಳಿ ಇದೆ. ಆನಂತರ ಇಲ್ಲಿ ವಾಟ್ಸಪ್ ಬಟನ್ ಕೂಡ ಬಂದಿದೆ ನೋಡಿ. ಈ ರೀತಿಯಾಗಿ ನಿಮ್ದೊಂದು ವಾಟ್ಸಪ್ ಬಟನ್ ಕೂಡ ಬಂದಿರುತ್ತೆ. ಈ ರೀತಿಯಾಗಿ ಇರುವಂಥದ್ದು. ಈ ರೀತಿಯಾಗಿ ನೀವು ನಿಮ್ಮ ಒಂದು ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನು ಫೇಸ್ಬುಕ್ ಪೇಜ್ಗೆ ಈ ತರ ಇಂಟಿಗ್ರೇಟ್ ಅನ್ನು ಮಾಡಬಹುದು. ಇಲ್ಲಿ ನೋಡಿ ವಾಟ್ಸಪ್ ಅಕೌಂಟ್ ಅನ್ನು ನೀವು ಒಂದು ಫೇಸ್ಬುಕ್ ಪೇಜ್ಗೆ ಲಿಂಕ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಕನೆಕ್ಟ್ ಮಲ್ಟಿಪಲ್ ವಾಟ್ಸಪ್ ನಂಬರ್ಸ್ ಅಂತೇಳಿದೆ. ಮ್ಯಾಕ್ಸಿಮಮ್ ಆಗಿ ನೀವು 50 ವಾಟ್ಸಪ್ ನಂಬರ್ಗಳನ್ನು ಫೇಸ್ಬುಕ್ ಅಕೌಂಟಿಗೆ ಒಂದು ಫೇಸ್ಬುಕ್ ಪೇಜ್ಗೆ ನೀವು ಇಂಟಿಗ್ರೇಟ್ ಅನ್ನು ಮಾಡಲಿಕ್ಕೆ ಒಂದು ಆಪ್ಷನ್ ಅನ್ನು ಇರುವಂಥದ್ದು. ಈ ರೀತಿಯಾಗಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. 50 ವಾಟ್ಸಪ್ ನಂಬರ್ಸ್ ಅನ್ನು ನೀವು ಫೇಸ್ಬುಕ್ ಪೇಜ್ಗೆ ಒಂದು ಲಿಂಕ್ ಅನ್ನು ಮಾಡಬಹುದು. ಇಲ್ಲಿ ನೋಡಿ ಕನೆಕ್ಟ್ ಅನದರ್ ನಂಬರ್ ಅಂತ ಹೇಳಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ಬೇರೆ ಒಂದು ನಂಬರ್ ಅನ್ನು ಇಲ್ಲಿ ಇಂಟಿಗ್ರೇಟ್ ಅನ್ನು ಮಾಡಲಿಕ್ಕೆ ಬರುವಂಥದ್ದು. ಈ ರೀತಿಯಾಗಿ ನೀವು ನಿಮ್ಮ ಒಂದು ವಾಟ್ಸಪ್ ನಂಬರ್ಗಳನ್ನು ಇಲ್ಲಿ ಇಂಟಿಗ್ರೇಟ್ ಅನ್ನು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್.